ಇಷ್ಟು ದಿನ ನಾನು ನಮ್ಮಪ್ಪನ ಈ ವರದಕ್ಷಿಣೆ ಆಸೆ ವಿರುದ್ಧ ಮಾತನಾಡದೆ ಸುಮ್ಮನಿದ್ದದ್ದಕ್ಕೆ ನನಗೆ ನಾಚಿಕೆ ಆಗ್ಬಿಡ್ತು. ಮದುವೆ ಮುಂಚೆ ವರದಕ್ಷಿಣೆ ಬೇಡ ಅಂತಿದ್ದ ನಮ್ಮಪ್ಪ ಮದುವೆ ಆದ ಮೇಲೆ ವರದಕ್ಷಿಣೆ ತರದೇ ಇದ್ರೆ ಸೊಸೆ ನಮ್ಮ ಮನೆಗೆ ತುಂಬಿಸ್ಕೊಳ್ಳಲ್ಲ ಅಂದಿದ್ದು ಎಂಥ ಮಹಾ ತಪ್ಪು. ಈಗ ನನಗೆಲ್ಲ ಅರ್ಥ ಆಗ್ತಾ ಇದೆ ಮಾವ. ಈ ವರದಕ್ಷಿಣೆಯ ಹಣ ಹೊಂದಿಸೋಕೆ ನೀವು ಪಟ್ಟಿದ್ದ ಕಷ್ಟ, ಮದುವೆ ಆದರೂ ಸೀತಾ ಇನ್ನೂ ಗಂಡನ ಮನೆಗೆ ಕಾಲಿಡದೆ ಪಡುತ್ತಿದ್ದ ಸಂಕಟ, ಇದೆಲ್ಲ ನಾನು ಆಸ್ಪತ್ರೆ ಹಾಸಿಗೆಯಲ್ಲಿ ಬಿದ್ದುಕೊಂಡಿದ್ದಾಗ ನನ್ನನ್ನು ತುಂಬ ಕಾಡುಬಿಡ್ತು. ನಾನು ಎಂಥ ಅಯೋಗ್ಯ ಅಂತ ಅನ್ಸೋಕೆ ಶುರುವಾಯಿತು. ಒಬ್ಬ ಯುವಕ ಆಗಿ ಈ ಸಮಾಜಕ್ಕೆ ಮಾದರಿ ಆಗಬೇಕಿದ್ದ ನಾನು ಅಪ್ಪನ ತಪ್ಪುಗಳನ್ನ, ದುರಾಸೆ, ಅಹಂಕಾರಗಳನ್ನ ಎದುರಿಸಿ ನಿಲ್ಲಕ್ಕಾಗದೆ ಸ್ವಾರ್ಥಿ ಆಗ್ಬಿಟ್ಟಿದ್ದೆ ಮಾವ. ಈಗ ಎಲ್ಲ ಸರಿ ಹೋಗಿದೆ ಮಾವ, ಎಲ್ಲ ಸರಿ ಹೋಗಿದೆ. ನಾನು ನನ್ನ ಅಪ್ಪನಿಗೆ ವರದಕ್ಷಿಣೆ 1 ಪೈಸಾನೂ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಅವರು ಒಪ್ಪದೇ ಇದ್ರೆ ನಾನು ಮನೆ ಬಿಟ್ಟು ಇಲ್ಲೇ ಬಂದು ಇದ್ಬಿಡ್ತೀನಿ ಅಂತಾನು ಹೇಳಿ ಬಂದಿದ್ದೀನಿ. ನಾನೇನಾದರೂ ವರದಕ್ಷಿಣೆ ತಗೊಳ್ಳೋಕ್ಕೆ ಒಪ್ಕೊಂಡ್ರೆ ಈ ಸಮಾಜದಲ್ಲಿ ಯಾವ ಹೆಣ್ಣು ನನ್ನನ್ನು ಕ್ಷಮಿಸಲ್ಲ ಮಾವ. ಮಾನವೀಯತೆ ಇರುವ ಯಾವ ಗಂಡಸು ನನ್ನನ್ನು ಮೆಚ್ಚೋದಿಲ್ಲ. ಇದರ ಹೊರತಾಗಿ ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧ ಎಂದಿಗೂ ಹೋಗಲ್ಲ ಮಾವ, ಹೋಗಲ್ಲ ಮಾವ. ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಈಗ ನನಗೆ ವರದಕ್ಷಿಣೆ ಬೇಡ ಮಾವ, ಬೇಡ. ನನಗೆ ನನ್ನ ಸೀತಾ ಬೇಕು. ದಯವಿಟ್ಟು ನನ್ನ ಸೀತಾನ್ನ ನನ್ನ ಜೊತೆ ಕಳಿಸ್ಕೊಡಿ ಮಾವ, ಕಳಿಸ್ಕೊಡಿ.